ಎಲ್ಲರಿಗೂ ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗವು ಯೆಶಾಯ 9ನೇ ಅಧ್ಯಾಯ ವಚನ 6. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂದು ಆತನ ಹೆಸರುಗಳು ಎನ್ನುವಂಥದ್ದನ್ನು ನಾವಿಲ್ಲಿ ನೋಡೋರಾಗಿದ್ದೇವೆ. ಈ ಒಂದು ವಾಕ್ಯದಲ್ಲಿ ಒಂದೇ ಒಂದು ಹೆಸರನ್ನು ನಾನು ತೆಗೆದುಕೊಳ್ಳುವುದಕ್ಕೆ ಇಷ್ಟವುಳ್ಳವಳಾಗಿದ್ದೇನೆ. ಈ ದಿನದ ದೇವರ ವಾಕ್ಯದ ಶೀರ್ಷಿಕೆ ಸಮಾಧಾನದ ಪ್ರಭು ಎಂದು. ಸತ್ಯವೇದವು ನಮಗೆ ಯೇಸು ಕ್ರಿಸ್ತನ ಹೆಸರುಗಳು ಎಷ್ಟಿವೆ ಎನ್ನುವಂಥದ್ದನ್ನು ತೋರಿಸಿಕೊಡ್ತಾ ಇದೆ. ಯಾವ್ಯಾವ ಹೆಸರುಗಳಿವೆ ಎನ್ನುವಂಥದ್ದನ್ನು ತೋರಿಸಿಕೊಟ್ಟಿತು. ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂದು. ಅಷ್ಟು ಹೆಸರುಗಳಲ್ಲಿ ಒಂದು ಹೆಸರು ನಾನು ಆರಿಸಿಕೊಂಡಿದ್ದೇನೆ, ಸಮಾಧಾನದ ಪ್ರಭು. ಸಮಾಧಾನದ ಪ್ರಭು ಎಂದರೆ ಏನು ಎನ್ನುವಂಥದ್ದನ್ನು ನಾವು ನೋಡಿಕೊಳ್ಳೋರಾಗಿರೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ವಚನಗಳು 14ರಿಂದ 19ರವರೆಗೆ ನಾವು ನೋಡಿಕೊಳ್ಳೋರಾಗಿರೋಣ. ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನಕರ್ತೃವಾಗಿದ್ದಾನೆ. ನಿಮಗೂ ನಮಗೂ ಈ ಲೋಕದ ಎಲ್ಲ ಜನರಿಗೂ ಒಂದು ಮಾಡಿದ್ದಾನೆ. ಯಾರ ಜೊತೆಗೆ ಒಂದು ಮಾಡಿದ್ದಾನೆ? ಯೆಹೋವ ದೇವರ ಜೊತೆಗೆ ಒಂದು ಮಾಡಿದ್ದಾನೆ. ಆತನೇ ನಮಗೆ ಒಂದು ಮಾಡಿದ್ದಾನೆ. ಆತನೇ ಅಂದರೆ ಯೇಸು ಕ್ರಿಸ್ತನೇ ನಮಗೆ ಒಂದು ಮಾಡಿದ್ದಾನೆ. ದೇವರ ಜೊತೆಗೆ ಒಂದು ಮಾಡಿರುವಂಥ ಸಮಾಧಾನದ ಕರ್ತನಾಗಿದ್ದಾನೆ, ಸಮಾಧಾನದ ಕರ್ತೃವಾಗಿದ್ದಾನೆ, ಸಮಾಧಾನದ ಪ್ರಭುವಾಗಿದ್ದಾನೆ. ಯಾಕೆ ದೇವರಿಗೂ ನಮಗೂ ದೂರವಾಗಿತ್ತು? ಯಾಕೆಂದರೆ ಪಾಪ ಮಾಡಿರುವುದರಿಂದ, ದೇವರಿಗೆ ವಿರೋಧವಾಗಿ ಪಾಪ ಮಾಡಿರುವುದರಿಂದ ದೇವರಿಗೂ ನಮಗೂ ದೂರವಾಯಿತು. ಆದಿಯಲ್ಲಿ ದೇವರು ಆದಾಮನನ್ನು ಹವ್ವಳನ್ನು ಉಂಟು ಮಾಡಿದನು. ಅವರು ಅಲ್ಲಿ ದೇವರಿಗೆ ವಿಧೇಯರಾದರು, ದೇವರಿಗೆ ವಿರೋಧವಾಗಿ ಪಾಪ ಮಾಡಿದರು. ಅದಕ್ಕೋಸ್ಕರ ದೇವರ ಪ್ರಸನ್ನತೆ ಅವರಿಗೆ ಬಿಟ್ಟು ಹೋಯಿತು, ಅವರಿಂದ ಬಿಟ್ಟು ಹೋಯಿತು. ದೇವರ ಮಹಿಮೆ ಅವರಿಂದ ಬಿಟ್ಟು ಹೋಯಿತು. ದೇವರಿಗೂ ಮನುಷ್ಯರಿಗೂ ದೂರವಾಯಿತು. ಆ ದೇವರಿಗೂ ಮನುಷ್ಯರಿಗೂ ದೂರವಾಗಿರುವುದನ್ನು ಕಂಡಿರಲಿಕ್ಕಿರುವಂಥ ಯೇಸು ಕ್ರಿಸ್ತನು ತನ್ನ ಜೀವವನ್ನೇ, ತನ್ನ ಪ್ರಾಣವನ್ನೇ, ತಮ್ಮ ರಕ್ತವನ್ನೇ ನಮಗೋಸ್ಕರ ಸಮರ್ಪಿಸಿ ಆತನು ನಮಗೂ ಮತ್ತು ದೇವರಿಗೂ ಒಂದು ಮಾಡುವಂಥ ಸಮಾಧಾನದ ಪ್ರಭುವಾಗಿದ್ದಾನೆ, ಸಮಾಧಾನದ ಕರ್ತೃವಾಗಿದ್ದಾನೆ ಎಂದು ನಾವು ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಮತ್ತು ಅದೇ 13ನೇ ವಚನದಲ್ಲಿ ಮೊದಲು ದೂರವಾಗಿದ್ದ 14ನೇ ವಚನದಲ್ಲಿ ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನದ ಕರ್ತೃವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದ್ದರಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆ ಕೆಡವಿ ಹಾಕಿದನು. ಅಡ್ಡಗೋಡೆ, ಪಾಪವೆನ್ನುವಂಥ ಅಡ್ಡಗೋಡೆಯನ್ನು ಕೆಡವಿ ಹಾಕಿದನು. ಆಕಾಶದಿಂದ ಭೂಮಿಯವರೆಗೆ ಇರಲಿಕ್ಕಿರುವಂಥ ಪರದೆಯನ್ನು ಹರಿದು 2 ಭಾಗವಾಗಿ ಮಾಡಿ ನಮಗೂ ದೇವರಿಗೂ ಸಂಧಾನ ಮಾಡಿದನು, ಒಂದಾಗಿ ಮಾಡಿದನು. ಇದು ಸಮಾಧಾನದ ಪ್ರಭುವಿನ ಕೆಲಸವಾಗಿದೆ. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ, ಇಲ್ಲಿ 14ನೇ ವಚನದಲ್ಲಿ ಏನು ಹೇಳ್ತಾರೆ? ತನ್ನ ಶರೀರವನ್ನು ಸಮರ್ಪಿಸಿ ಅಂತ ಹೇಳ್ತಾ ಇದೆ. ಯೇಸು ಸ್ವಾಮಿ ಶಿಲುಬೆ ಮೇಲೆ ತನ್ನ ಶರೀರವನ್ನು ಈ ಲೋಕದ ಸಮಸ್ತ ಜನರಿಗಾಗಿ ತನ್ನ ಶರೀರವನ್ನು ಇಲ್ಲಿ ಸಮರ್ಪಿಸಿ ವಿಧಿರೂಪವಾದ ಆಜ್ಞೆಗಳು, ಬರೀ ಕೇವಲ ವಿಧಿಯಾಗಿದ್ದು, ಆಜ್ಞೆಗಳು, ಧರ್ಮಶಾಸ್ತ್ರದ ಆಜ್ಞೆಗಳು ಬರೀ ವಿಧಿಗಳಾಗಿದ್ದವು. ಆ ವಿಧಿಯ ರೂಪವಾಗಿರಲಿಕ್ಕಿರುವಂಥ ಆ ಆಜ್ಞೆಗಳನ್ನು ಆತನು
ತೆಗೆದು ಹಾಕಿ ಇರಲಿಕ್ಕಿರುವಂಥ ದ್ವೇಷ. ಯಾವುದಕ್ಕಾಗಿ ನಮಗೂ ದೇವರಿಗೂ ದ್ವೇಷ ಇತ್ತು? ಸೈತಾನನು ಮಧ್ಯದಲ್ಲಿ ಬಂದು ನಮಗೂ ದೇವರಿಗೂ ದ್ವೇಷವನ್ನು ಹುಟ್ಟಿಸಿದನು. ಸೈತಾನನು ಮಧ್ಯದಲ್ಲಿ ಬಂದು ಹವ್ವಳನ್ನು ಮೋಸಗೊಳಿಸಿದನು. ಆ ಪಾಪದಿಂದ ನಾವು ದೇವರಿಂದ ದೂರವಾಗಿ ಹೋಗಿರುವುದರಿಂದ ಯೇಸು ಕ್ರಿಸ್ತನ ಏನು ಮಾಡಿದ್ದಾರೆ ಅಂತಂದರೆ, ತನ್ನ ಶರೀರವನ್ನು ಈ ಲೋಕದವರಿಗೆ ಸಮರ್ಪಿಸಿದ್ದಾರೆ, ತನ್ನ ರಕ್ತವನ್ನು ಈ ಲೋಕದವರಿಗೆ ಸಮರ್ಪಿಸಿದ್ದಾರೆ. ಅವರು ಸಮಾಧಾನದ ಪ್ರಭುವಾಗಿದ್ದುಕೊಂಡು ನಮಗೂ ಮತ್ತು ದೇವರಿಗೂ ಮಧ್ಯಸ್ಥಿಕೆಯನ್ನು ವಹಿಸಿ ಆತನೇನು ಮಾಡಿದ್ದಾರೆ, ಇರಲಿಕ್ಕಿರುವಂಥ ಪಾಪವೆನ್ನುವಂಥ ಅಡ್ಡಗೋಡೆಯನ್ನು ಕೆಡವಿ ಹಾಕಿದ್ದಾರೆ. ಮತ್ತು ಪಾಪವೆನ್ನುವಂಥ ಅಡ್ಡಗೋಡೆಯನ್ನು ಕೆಡವಿ ಹಾಕಿ ಪರಲೋಕದಿಂದ ಭೂಲೋಕದವರೆಗೆ ಇರಲಿಕ್ಕಿರುವಂಥ ಆ ತೆರೆಯನ್ನು ಹರಿದು ಎರಡೂ ಭಾಗವಾಗಿ ಮಾಡಿ ನಮಗೂ ದೇವರಿಗೂ ಮುಖಾಮುಖಿಯಾಗಿ ದೇವರ ಕೃಪಾಸನದ ಬಳಿಗೆ ಹೋಗುವುದಕ್ಕೆ ಯೇಸು ಕ್ರಿಸ್ತರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದು ವೇಳೆ ಈ ಕೆಲಸ ಆಗದೆ ಹೋಗಿದ್ದೇ ಆದರೆ, ಯೇಸು ಕ್ರಿಸ್ತನು ಮಧ್ಯಸ್ಥಿಕೆ ವಹಿಸದೇ ಹೋಗಿದ್ದೇ ಆದರೆ, ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಸಮರ್ಪಿಸದೇ ಹೋಗಿದ್ದೇ ಆದರೆ ಆ ಅಡ್ಡಗೋಡೆ ಬೀಳ್ತಾ ಇರಲಿಲ್ಲ, ಆ ಪರದೆ ಹರಿತಾ ಇರಲಿಲ್ಲ, ನಮಗೂ ದೇವರಿಗೂ ಸಂಧಾನ ಆಗ್ತಾ ಇರಲಿಲ್ಲ, ನಾವು ದೇವರು ಒಂದಾಗ್ತಾ ಇರಲಿಲ್ಲ, ನರಕದ ಪಾಲಿಗೆ ನಾವು ಸಿದ್ಧರು ಎನ್ನುವಂಥದ್ದಲ್ಲಿ ತೋರಿಸಿಕೊಡ್ತಾ ಇತ್ತು. 15ನೇ ವಚನದಲ್ಲಿ ಇನ್ನೊಂದು ನಾವು ನೋಡ್ತಾ ಇದ್ದೇವೆ, ಆತನು ಸಮಾಧಾನ ಮಾಡುವವನಾಗಿ ಉಭಯರನ್ನೂ ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ನಿರ್ಮಿಸಿದ್ದಾನೆ. ಸಮಾಧಾನ ಮಾಡುವವನಾಗಿ ಉಭಯರನ್ನು ಅಂತ ಹೇಳ್ತಾ ಇದೆ. ಉಭಯರನ್ನು ಅಂದರೆ ಯೆಹೋವ ದೇವರನ್ನು ಮತ್ತು ಭೂಲೋಕದ ಸಮಸ್ತ ಜನರನ್ನು ಉಭಯರು ಅಂತ ಇಲ್ಲಿ ಸಂಬೋಧಿಸ್ತಾ ಇದ್ದಾರೆ. ನಮ್ಮನ್ನು ಮತ್ತು ದೇವರನ್ನು ಒಂದೂಗೂಡಿಸುವುದಕ್ಕೋಸ್ಕರ ನಮ್ಮನ್ನು ನೂತನ ಮಾಡುವುದಕ್ಕೋಸ್ಕರ ಒಬ್ಬ ನೂತನ ಪುರುಷನನ್ನಾಗಿ ನಮ್ಮನ್ನು ನಿರ್ಮಿಸಿದನು. ನಾವು ಹಳೆಯವರು ಅಂದರೆ ಪಾಪದಲ್ಲಿ ಸಿಕ್ಕಿಕೊಳ್ಳಲ್ಪಟ್ಟವರು, ಪಾಪದಲ್ಲಿ ಬಿದ್ದವರು, ದೇವರಿಗೆ ವಿರೋಧವಾದವರು, ದೇವರಿಂದ ದೂರ ಆದ ನಮ್ಮನ್ನು ತಿರುಗಿ ಹೊಸದಾಗಿ ಮಾಡಿರುವಂಥವನು ಯೇಸು ಕರ್ತನೆ. ನಮ್ಮ ಹೃದಯಗಳನ್ನು, ನಮ್ಮ ಮನಸ್ಸುಗಳನ್ನು, ನಮ್ಮ ದೇಹಗಳನ್ನು ನೂತನಪಡಿಸಿರುವ ಆತನು ಸಮಾಧಾನದ ಪ್ರಭುವೇ. ಸಮಾಧಾನದ ಕರ್ತು ಆಗಿರಲಿಕ್ಕಿರುವಂಥ ಯೇಸು ಕ್ರಿಸ್ತನು ಈ ಕೆಲಸವನ್ನು ಮಾಡಿದರೆ, ಇದ್ದ ದ್ವೇಷ, ದೇವರಿಗೆ ನಮ್ಮ ಮೇಲೆ ಇರಲಿಕ್ಕಿರುವಂಥ ಸಿಟ್ಟು, ದ್ವೇಷ ಅದನ್ನು ತೆಗೆದು ಹಾಕಿದರು. ಯಾರು? ಶಿಲುಬೆ ಮೇಲೆ ಯೇಸು ಸ್ವಾಮಿ ಕೆಲಸ ಮಾಡಿದರು. ಇದ್ದ ದ್ವೇಷವನ್ನು ತನ್ನ ಶಿಲುಬೆಯ ಮೇಲೆ ಕೊಂದು ಆ ಶಿಲುಬೆಯ ಮೂಲಕ ಉಭಯರನ್ನು ಒಂದೇ ದೇಹದಂತಾಗ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ಸೈತಾನನ್ನು ನಮ್ಮಿಂದ ದೂರ ಮಾಡಿ ದೇವರೊಂದಿಗೆ ನಮ್ಮನ್ನು ಒಂದುಗೂಡಿಸಿ ದೇವರು ನಾವು ಒಂದಾಗುವಂತೆ ಮಾಡಿರುವಂಥ ಆತನೇ ಸಮಾಧಾನದ ಪ್ರಭು. ಆತನೇ ಈ ಸಮಾಧಾನದ ಪ್ರಭುವಾಗಿ ಈ ಲೋಕಕ್ಕೆ ಕೂಸಾಗಿ ಬಂದು, ನರನಾಗಿ ಬಂದು, ದೇವರೇ ಮನುಷ್ಯನಾಗಿ ಬಂದು, ನಾವು ಮನುಷ್ಯರಾಗಿರುವ ಕಾರಣ ಆತನೂ ಮನುಷ್ಯನಾಗಿ ಬಂದು ನಮ್ಮನ್ನು ಆತನು ದೇವರೊಂದಿಗೆ ಸಂಧಾನ ಮಾಡಿ ಉಭಯರನ್ನು ಗೂಡಿಸಿರಲಿಕ್ಕಿರುವಂಥ ಸಮಾಧಾನದ ಪ್ರಭುವೇ ಯೇಸು ಕ್ರಿಸ್ತನು. 17ನೇ ವಚನದಲ್ಲಿ, ಇದಲ್ಲದೆ ಆತನು ಬಂದು ದೂರವಾಗಿದ್ದ ನಿಮಗೂ ಸಮಾಧಾನವನ್ನು ಮತ್ತು ಸಮೀಪವಾಗಿದ್ದವರಿಗೂ ಸಮಾಧಾನವನ್ನು ಸಾರಿದನು. ದೂರವಾಗಿರಲಿಕ್ಕಿರುವಂಥ ಪಾಪಿಷ್ಟರಿಗೂ ಸಮೀಪದಲ್ಲಿರಲಿಕ್ಕಿರುವಂಥ ಪಾಪವಿಲ್ಲದವರಿಗೂ ದೇವರು ಯೇಸು ಕ್ರಿಸ್ತನು ದೇವರೊಂದಿಗೆ ಒಂದು ಮಾಡಿದ್ದಾನೆ, ಹತ್ತಿರ ಮಾಡಿದ್ದಾನೆ. ಆ ರೀತಿಯಾಗಿ ಆತನ ಈ ಪ್ರಪಂಚಕ್ಕೆ ಬಂದಾಗ ಸಾರಿ ಹೇಳಿದನು, ಸುವಾರ್ತೆ ಸಾರಿದನು, ವಿಷಯಗಳನ್ನು ತಿಳಿಸಿದನು ಎನ್ನುವಂಥದ್ದನ್ನು ನಾವು ನೋಡುವರಾಗಿದ್ದೇವೆ. ಆತನ ಮೂಲಕ ನೀವು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. ಅಡ್ಡಗೋಡೆಯಾಗಿತ್ತಲ್ಲ ಪಾಪ, ಆ ಪಾಪವೆನ್ನುವಂಥ ಅಡ್ಡಗೋಡೆಯನ್ನು ಕೆಡವಿ ಹಾಕಿ ನಮಗೂ ತಂದೆ ಬಳಿಗೆ ಹೋಗುವುದಕ್ಕೆ ಮಾರ್ಗ ಮಾಡಿದ್ದಾನೆ. ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ, ಯಾವ ಆತ್ಮ? ಅದು ಯೇಸು ಕ್ರಿಸ್ತನ ಆತ್ಮ, ದೇವರ ಆತ್ಮ, ಪರಿಶುದ್ಧ ಆತ್ಮವನ್ನು ಹೊಂದಿದವರಾಗಿ ತಂದೆಯ ಬಳಿಗೆ ಹೋಗುವುದಕ್ಕೆ ಮಾರ್ಗ ಮಾಡಿದ್ದಾನೆ. ಗೇಟ್ ಓಪನ್ ಮಾಡಿದ ಹಾಗಾಯಿತಿಲ್ಲಿ. ಆ ಒಂದು ಅಡ್ಡಗೋಡೆಯನ್ನು ಕೆಡವಿ ಹಾಕಿದ್ದಾನೆ. ಭಯಂಕರವಾದ ಲೋಕದ ಪಾಪವೆನ್ನುವಂಥ ಅಡ್ಡಗೋಡೆಯನ್ನು ಆತನು ಕೆಡವಿ ಹಾಕಿದ್ದಾನೆ. ಶಿಲುಬೆ ಮೇಲೆ ತನ್ನ ರಕ್ತವನ್ನು ಸುರಿಸಿದ್ದಾನೆ.
ತನ್ನ ಪ್ರಾಣವನ್ನು ಸಮರ್ಪಿಸಿದ್ದಾನೆ. ನಮಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸಿರುವಂಥ ಯೇಸು ಕ್ರಿಸ್ತನಿಗೆ ನಾವು ಕೃತಜ್ಞತೆಯುಳ್ಳವರಾಗಿರಬೇಕು. ಮತ್ತು 19ನೇ ವಚನದಲ್ಲಿ, ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರೂ ಅನ್ಯರೂ ಆಗಿರದೆ ದೇವಜನರೊಂದಿಗೆ ಒಂದೇ ಸಂಸ್ಥಾನದವರು, ದೇವರ ಮನೆಯವರೂ ಆಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಏನು ಹೇಳ್ತಾ ಇದೆ? ದೇವರೊಂದಿಗೆ ಒಂದೇ ಸಂಸ್ಥಾನದವರು. ಈಗ ನಾವು ಬೇರೆ ಅಲ್ಲ, ನಾವು ಪರಲೋಕಕ್ಕೆ ಸೇರಲ್ಪಟ್ಟವರು, ಪರಲೋಕಕ್ಕೆ ಸೇರಿಸಲ್ಪಟ್ಟವರು, ದೇವರ ಮಕ್ಕಳು, ದೇವರೊಂದಿಗೆ ಒಂದಾದವರು. ಈ ರೀತಿಯಾಗಿ ಒಂದಾಗುವಂತೆ ಮಾಡಿರುವಂಥ ಯೇಸು ಕ್ರಿಸ್ತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಆ ಅಡ್ಡಗೋಡೆಯನ್ನು ಕೆಡವಿ ಹಾಕಿರ್ಲಿಕ್ಕಿರುವಂಥ, ಪಾಪವೆನ್ನುವಂಥ ಅಡ್ಡಗೋಡೆಯನ್ನು ಕೆಡವಿ ಹಾಕಿರ್ಲಿಕ್ಕಿರುವಂಥ ಯೇಸು ಕ್ರಿಸ್ತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಆತನು ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿ ನಮ್ಮ ಪಾಪಗಳನ್ನು ತೊಳೆದಿದ್ದಕ್ಕಾಗಿ ಯೇಸು ಕ್ರಿಸ್ತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಇನ್ನೂ ಯಾರ್ಯಾರು ಆ ಅಡ್ಡಗೋಡೆಯನ್ನು ಮುಂದಿಟ್ಟುಕೊಂಡು ದೇವರಿಗೂ ತಮಗೂ ಕಾಣದೆ ದೂರದಲ್ಲಿದ್ದಾರೋ ಅವರೆಲ್ಲರೂ ಯೇಸು ಕ್ರಿಸ್ತನ ನಾಮದಲ್ಲಿ ಆ ಅಡ್ಡಗೋಡೆಯನ್ನು ಕೆಡವಿ ಹಾಕೋದಕ್ಕೋಸ್ಕರ ಪ್ರಾರ್ಥಿಸಿ ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ದೇವರ ಸನ್ನಿಧಾನಕ್ಕೆ ಬರುವುದಕ್ಕೆ ಸಮಾಧಾನದ ಪ್ರಭುವಾಗಿರಲಿಕ್ಕಿರುವಂಥ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸೋರಾಗಿರೋಣ. ಪ್ರಾರ್ಥಿಸಿರಿ ಮತ್ತು ಆತನ ಸನ್ನಿಧಾನದಲ್ಲಿ ಬರುವುದಕ್ಕೆ ಸಮಾಧಾನದ ಪ್ರಭುವಾಗಿರಲಿಕ್ಕಿರುವಂಥ ಯೇಸು ಕ್ರಿಸ್ತನನ್ನು ಬೇಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ತಮ್ಮೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸೋರಾಗಿದ್ದೇವೆ. ಅಡ್ಡಗೋಡೆಯು ಕೆಡವಲ್ಪಟ್ಟಿರುವುದರಿಂದ ಆ ದೇವರ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಾವು ಪರಲೋಕ ರಾಜ್ಯಕ್ಕೆ ಬಾಧ್ಯರು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾ ಈ ದೇವರ ವಾಕ್ಯವನ್ನು ಮುಗಿಸುತ್ತೇನೆ. ಆಮೇನ್. ಹಾಲೆಲೂಯ.